ಅಂದ್ರೆ ನಮ್ಮ ಮೇಲೆ ಅನುಮಾನ ಪಡ್ತಿದ್ರು. ಇವಾಗ ರಾಜ್ಗುರು ಬರ್ತಾ ಇರೋದ್ರಿಂದ, ನಾವು ಹೇಳು ಅಂದಿದ್ದನ್ನ ಹೇಳ್ತಿರೋದ್ರಿಂದ ಇವಾಗ ನಮ್ಮ ಮೇಲೆ ಯಾವ ಅನುಮಾನನೂ ಬರಲ್ಲ. ಆದ್ರೆ ವೈದೇಹಿಗೆ ಅನುಮಾನ ಹೇಗ್ ಬಂತು? ನಮ್ ಪ್ಲಾನ್ ಏನಾದ್ರೂ ಗೊತ್ತಾಗ್ಬಿಟ್ಟಿದೆ ಅಂತೀಯಾ? ನಮ್ ಪ್ಲಾನು ಒಂದಲ್ಲ ಒಂದ್ ರೀತಿ ಅವಳಿಗೆ ಗೊತ್ತಾಗ್ತಾ ಇದೆ ಅಲ್ವಾ? ಇದು ಕೂಡ ಹಾಗೆ ಗೊತ್ತಾಗಿರ್ಬೇಕು. ಆದ್ರೆ ಆಮೇಲೆ ನಾವ್ ರಾಜಗುರುಗಳು ಬರ್ಲಿ ಅಂತ ಪ್ಲಾನ್ ಬದಲಾಯಿಸಿದ್ವಿ ಅಲ್ಲ, ಅದು ಗೊತ್ತಿಲ್ಲ. ಅವಳು ರಾಜಗುರುಗಳನ್ನ ನೋಡಿ ಶಾಕ್ ಆಗ್ತಾಳೆ, ನೋಡ್ತೀರಿ. ಶಾಕ್ ಅಲ್ಲ, ಖುಷಿಯಾಗಿ ಹೋಗ್ತಾಳೆ. ಆದ್ರೆ ನಮ್ ಪ್ಲಾನ್ ಬಗ್ಗೆ ಗೊತ್ತಿಲ್ವಲ್ಲ. ರಾಜ್ಗುರು ಬಾಯಿಂದ ಉಲ್ಟಾ ಮಾತನ್ನ ಕೇಳಿ ಆಮೇಲೆ ಶಾಕ್ ಆಗ್ತಾಳೆ. ಅವಳ ಹೊಟ್ಟೆಲಿರೋ ಮಗು ಈ ಮನೆಗ್ ಶಾಪ ಅಂತ, ಎಲ್ರೂ ನಾಶ ಮಾಡುತ್ತೆ ಅಂತ ರಾಜ್ಗುರು ಹೇಳಿದ್ಮೇಲೆ ಹುಚ್ಚಿಡ್ಬಿಡುತ್ತೆ. ರಾಜಗುರುಗಳ ಮಾತು ಶಾಸನ ಆಗುತ್ತೆ. ಆ ವೈದೇಹಿ ಹೊಟ್ಟೆಲಿರೋ ಮಗುಗೆ ಅದು ಮರಣ ಶಾಸನ ಆಗುತ್ತೆ. ನಡೀರಿ. ಗುರುಗಳೇ ನಮಸ್ಕಾರ. ಗುರುಗಳೇ, ದೊಡಮ್ಮ, ಅಜ್ಜಿ ನಮಸ್ಕಾರ ಅಜ್ಜಿ, ಗುರುಗಳು ಬಂದಿದ್ದಾರೆ. ದೊಡಮ್ಮ, ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಪ್ರತಿ ಸಲ ನೀವು ಬಂದಾಗ ನನ್ನ ಸಮಸ್ಯೆಗೆ ಪರಿಹಾರ ತರ್ತೀರಾ ಅಂತ ಕಾಯ್ತಾ ಇರ್ತಿದ್ದೆ. ಆದ್ರೆ ನೀವೀಗ ಮನೆ ಕಾಲಿಡ್ತಿದ್ದ ಹಾಗೆ ನನ್ನ ಪ್ರಾಣ ಹೋಗುತ್ತೇನೋ ಅಂತ ಅನಿಸ್ತಿದೆ. ದೇವಾಂಶಲ್ಲಿ ನಿಮ್ಮನ್ನ ಹುಡ್ಕೊಂಡೇ ಹೋಗಿದ್ದಾನೆ ಗುರುಗಳೇ. ಆದ್ರೆ ನಿಮ್ಗೋಸ್ಕರ ಆಶ್ರಮದ ಹತ್ರ ಕಾರ್ ಏರ್ಪಾಟ್ ಮಾಡಿದ್ದ. ನೀವು ಆಶ್ರಮದಿಂದ ಬರ್ಲಿಲ್ವಾ? ಇಲ್ಲಮ್ಮ, ಅಮ್ಮನವರ ದರ್ಶನ ಮಾಡಿಕೊಂಡು ನೇರವಾಗಿ ಇಲ್ಲಿಗೆ ಬರ್ತಾ ಇದ್ದೀನಿ. ಒಬ್ರೇ ಬಂದಿದ್ದೀರಾ? ನಿಮ್ಮ ಶಿಷ್ಯರು? ಶಿಷ್ಯಂದ್ರು ಬರದೇ ಇರೋ ಪರಿಸ್ಥಿತಿಲಿದ್ದಾರೆ. ಶಿಷ್ಯಂದ್ರು ಯಾವಾಗ್ಲೂ ಗುರುಗಳನ್ನ ಬಿಟ್ಟಿರಲ್ವಲ್ಲ. ಒಂದ್ ವೇಳೆ ಅವ್ರುಗಳನ್ನ ಅಡ್ಡ ಇಟ್ಕೊಂಡು ಗುರುಗಳ ಹತ್ರ ಸುಳ್ಳು ಹೇಳಿಸ್ಬೇಕು ಅಂತ ನೋಡ್ತಾ ಇದ್ದಾರಾ? ಬರಕ್ ಆಗದೇ ಇರೋ ಪರಿಸ್ಥಿತಿ ಅಂದ್ರೆ ಏನಾಯ್ತು ಗುರುಗಳೇ? ಏನಾದ್ರೂ ಸಮಸ್ಯೆ ಇದ್ರೆ ಹೇಳಿ. ಸಮಸ್ಯೆ ಏನೂ ಇಲ್ಲಮ್ಮ. ಎಲ್ಲವನ್ನೂ ಆ ನಾರಾಯಣನೇ ನೋಡ್ಕೋತಾನೆ. ಎಲ್ಲಾ ಭಾರವನ್ನ ಆ ನಾರಾಯಣನ ಮೇಲೆ ಹಾಕಿ ನನ್ನ ಕೆಲಸ ನಾನು ಮಾಡಿ ಹೋಗ್ತೀನಿ. ಸಂದೇಹನೇ ಇಲ್ಲ, ಶಿಷ್ಯರನ್ನ ಕೂಡ ಹಾಕೊಂಡು ಇವರು ಗುರುಗಳ ಹತ್ರ ಸುಳ್ಳು ಹೇಳಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. ಹೇಳಿ ಗುರುಗಳೇ, ನೀವ್ ಹೇಳೋ ಭವಿಷ್ಯವಾಣಿಗೋಸ್ಕರ ಈ ಕುಟುಂಬ ಬೆಳಗ್ಗೆಯಿಂದ ಕಾಯ್ತಾ ಇದೆ. ಹೇಳಿ. ಹೌದು ಗುರುಗಳೇ, ನಮ್ ಕುಟುಂಬಕ್ಕೆ ಬಂದಿರೋಂತ ಆಪತ್ತು ಏನು, ನಮ್ ವಂಶ ನಾಶ ಆಗೋದಕ್ಕೆ ಯಾವ ಅಪಾಯ ಬರ್ತಿದೆ ಅಂತ ದಯವಿಟ್ಟು ಹೇಳಿ. ನೀನು ಏನ್ ನಡೆಯುತ್ತೆ ಅಂತ ಕೇಳೋ ತರ ಇಲ್ಲ, ಏನೋ ಒಂದು ನಡಿಬೇಕು ಅಂತ ಕೇಳ್ಕೊಳ್ಳೋ ತರ ಇದೆ. ಯಾರು ಅನ್ಕೊಂಡ್ರು ಅನ್ಕೊಳ್ದೇ ಇದ್ರು ಗುರುಗಳು ಸತ್ಯನೇ ಹೇಳ್ತಾರಲ್ವ ಬ್ರದರ್? ಅವ್ರು ಏನು ಹೇಳ್ತಾರ ನೋಡೋಣ. ನೀವು ಹೇಳಿ ಗುರುಗಳೇ. ಒಂದ್ ನಿಮಿಷ. ಗುರುಗಳೇ, ಹಾಲು ಫಲಹಾರ ಸ್ವೀಕರಿಸಿ. ನೀವು ಯಾವತ್ತೂ ನಿಜಾನ್ ಬಿಟ್ಟು ಏನೇನೇನೂ ಹೇಳಲ್ಲ. ಅದನ್ನ ಈ ಮನೆಯವರೆಲ್ಲರೂ ನಂಬ್ತಾರೆ. ನನ್ನ ಭಾವನೂ ನಂಬ್ತಿದ್ದಾರೆ. ಆದ್ರೆ ಹಾಗಿರುವಾಗ ನೀವು ನುಡಿಯುವಂತ ಪ್ರತಿ ಮಾತು ನನ್ನ ಮಗು ಭವಿಷ್ಯನ ನಿರ್ಧಾರ ಮಾಡುತ್ತೆ ರಾಜ್ಗುರುಗಳೇ. ನಿಮ್ ಕಾಲಿಗೆ ಬೀಳ್ತೀನಿ.
ಅಮ್ಮ ವೈದೇಹಿ, ದಯವಿಟ್ಟು ಹೇಳಮ್ಮ. ಭಾರವಾದ ಮನಸ್ಸಿನ ಮೇಲೆ ಇನ್ನೂ ಭಾರ ಹಾಕ್ಬೇಡಮ್ಮ. ಒಂದು ವಿಷಯ ನೆನ್ಪಿಟ್ಕೋ, ಏನೇ ನಡೆದ್ರೂ ಅದರ ಹಿಂದೆ ಅವನ ಆಜ್ಞೆ ಇದ್ದೇ ಇರುತ್ತೆ. ಆ ಭಗವಂತ ನುಡಿಸಿದ ಮಾತುಗಳನ್ನ ಹೇಳೋದು ಮಾತ್ರನೇ ನನ್ನ ಕೈಯಲ್ಲಿರೋದಮ್ಮ ವೈದೇಹಿ. ನನಗೆ ಬೇರೆ ದಾರಿನೇ ಇಲ್ಲಮ್ಮ. ಅವರು ನುಡಿಸೋದೆ ನಿಮ್ಮ ಮಾತು ಆಗಿದ್ದಿದ್ರೆ ಸಂತೋಷವಾಗಿ ಸ್ವೀಕರಿಸ್ತಾ ಇದ್ದೆ. ಆದ್ರೆ ನೀವು ಆಡ್ಬೇಕಾಗಿರೋ ಮಾತನ್ನ ಅವ್ರು ಬದಲಾಯಿಸ್ತಾ ಇದ್ದಾರೆ. ವೈದೇಹಿ, ಹೌದು ಗುರುಗಳೇ, ಹೊಟ್ಟೆನಲ್ಲಿರೋ ಮಗು ಹೊರಗಡೆ ಬರೋಕ್ಕೂ ಮುಂಚೆನೆ ದ್ವೇಷ ಸಾಧಿಸ್ತಾ ಇದ್ದಾರೆ. ನಿಜಾನ ಮಾತ್ರ ಹೇಳು ಅಂತ ನಿಮ್ ನಾಲ್ಗೆ ಯಾವ ಕಾರಣಕ್ಕೆ ಸುಳ್ಳು ಹೇಳೋದಕ್ಕೆ ಒಪ್ಕೊಂಡಿದ್ಯೋ ಗೊತ್ತಿಲ್ಲ. ಆದ್ರೆ ನೀವಿವತ್ತು ಹೇಳೋ ಅಂತ ಆ ಮಾತು ಒಂದು ಪುಟ್ಟು ಮಗು ಪ್ರಾಣಕ್ಕೆ ಸಂಬಂಧಪಟ್ಟಿದ್ ಮಾತ್ರನೇ ಅಲ್ಲ, 3 ಜನರ ಪ್ರಾಣ. ವೈದೇಹಿ, ಕಾರ್ಯಸಿದ್ಧಿ, ಸಂಕಲ್ಪ ಸಿದ್ಧಿನ ಇವೆರಡನ್ನೂ ನೀನು ನಂಬಿ ನೀನು ಯಾವಾಗಲೂ ಹೆಜ್ಜೆನ ಮುಂದಿಡ್ಬೇಕಮ್ಮ. ನಾನಿವತ್ತು ಏನೇ ಹೇಳಿದ್ರು ಕೂಡ ನಿನ್ನ ಮಗು ಜೀವನ ಬಲಿ ತಗೊಳ್ಳೋದಿಲ್ಲ ತಾಯಿ. ಇದು ಮಾತ್ರ ಹೇಳೋಕ್ ಸಾಧ್ಯ. ಆ ಭಗವಂತನ ಲೀಲೆ ಮುಂದೆ